ಮಾಡ್ತಾವ್ರೆ ಬಿಡು 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 ಅಂತ ಹೇಳ್ತಿರಲ್ಲ ಆ ಎಮ್ಮೆಗಳು ಅಲ್ವಾ. ನನ್ನ ಹೆಸರು ಚಲುವರಾಜ್ ಅಂತ. ನಾನು ಮೈಸೂರು ಹಿಟ್ ಪತ್ರಿಕೆ ಸಂಪಾದಕ. ನಾನು ಮೊನ್ನೆ ನಮ್ಮ ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಿದೆ, ಬನವಾಡಿನಲ್ಲಿ ಈ ಥರ ಒಂದು ಅಕ್ರಮವಾಗಿ ಬೌದ್ಧ ವಿಹಾರ ಆಗಿದೆ ಅಂತೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬನವಾಡಿಯವರು ಮೊನ್ನೆ ನಮ್ಮ ಗ್ರಾಮಕ್ಕೆ ಪಂಚಾಯತಿಗೆ ಅಂತ ಬಿಟ್ಟು ಲೆಟ್ರ್ ಕಳಿಸಿದ್ರು. ನಾನು ಅವಾಗ ಏನು ಮಾಡಿದೆ, ಲೆಟ್ರಿಗೆ ಅಲ್ಲಿ ಗ್ರಾಮಕ್ಕೆ ಲೆಟ್ರ್ ಬಂದಾಗ ಗ್ರಾಮದವ್ರಿಗೆ ಹೇಳಿ, ನೋಡಪ್ಪ ಇದು ಪತ್ರಿಕೆ ವಿಚಾರ, ಸುದ್ದಿ ವಿಚಾರ, ಇದು ಗ್ರಾಮದ ವಿಚಾರ ಅಲ್ಲ. ಅದೇನಿದ್ರು ಬೇಕಾದ್ರೆ ಅವ್ರಿಗೆ ಗ್ರಾಮದವರು ಪಂಚಾಯತಿಗೆ ಲೆಟ್ರನ್ನು ಕೊಟ್ಟಿದ್ರು. ನಾನು ಗ್ರಾಮದಲ್ಲಿ ಹೇಳಿದೆ, ನೋಡಪ್ಪ ಇದು ನಾವೇನು ಬನವಾಡಿ ಗ್ರಾಮಕ್ಕೆ ಹೋಗಿ ನಾನು ಮನೆ ನುಗ್ಗಿ ಕುರಿನೋ ಕೋಳಿನೋ ಹಸುನೋ ಅಥವಾ ಬೀರು ಹೊಡೆದು ನಾನು ದುಡ್ಡೋ ಚಿನ್ನನೋ ನಾನು ಬಂದಿಲ್ಲ ಪಂಚಾಯತಿ ಮಾಡೋಕ್ಕೆ. ಆದರೆ ಇದು ನನ್ನ ಪತ್ರಿಕೆ ವಿಚಾರ. ಅವ್ರಿಗೇನಾದರೂ ಅಷ್ಟು ಇದಿತ್ತು ಅಂತಂದರೆ ಅವರು ಅಲ್ಲಿ ಯಾರು ಮಾಡಿರೋದು ಸತ್ಯ ಇದ್ದರೆ, ನಿಜ ಇದ್ದರೆ ಬೇಕಾದ್ರೆ ಅದಕ್ಕೆ ಏನು ಅಲ್ಲಿ ಎಲ್ಲಿ ತಗೋಬೇಕು ಅಲ್ಲಿ ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಇಲ್ಲಿ ಇದು ಗ್ರಾಮದ ಒಂದು ಪಂಚಾಯತಿ ವಿಚಾರ ಆಗಿರೋದ್ರಿಂದ ನೀವು ಅಲ್ಲೇ ಹೇಳಿದರು, ಆಯಿತು ಅಂತ ಬಿಟ್ಟು ಹೇಳಿದೆ. ಇವತ್ತು ಗ್ರಾಮದವರು ಮತ್ತು ಬನವಾಡಿಯವರೆಲ್ಲ ಅಲ್ಲಿ ನಮ್ಮ ಜಮೀನಿಂದ ಈ ಕಡೆ ಕುಂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ನಾನು ವಿಚಾರ ಹೇಳಿದೆ ಅವರಿಗೆ, ನೋಡಪ್ಪ ಇದು ಪತ್ರಿಕೆಗೆ ಸಂಬಂಧಪಟ್ಟಂಗೆ ಸುದ್ದಿಗೆ ಸಂಬಂಧಪಟ್ಟಿದ್ದ ವಿಚಾರ. ನೀವು ಅಲ್ಲಿ ಹೋಗಿ ನೀವು ಬೇಕಾದ್ರೆ ನೀವು ಕೋರ್ಟಲ್ಲಿ ಕೇಳಿ, ನಿಮಗೆ ಫೋಟೋ ಬೇಕಾ ಏನು ಬೇಕು ಅದನ್ನು ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ಇಲ್ಲ, ಇವರು ಫೋಟೋ ಬೇಕಿರಬೇಕು, ವೀಡಿಯೋ ಬೇಕಿರಬೇಕು, ಯಾರು ಕೊಟ್ಟರು ಅಂತ ನನಗೆ ಗೊತ್ತಾಗಬೇಕು, ಹೇಳ್ಬೇಕು ಅಂಥೇಳಿ ನನಗೆ ಪಂಚಾಯತಿನಲ್ಲಿ ಧಮಕಿ ಹಾಕಿ ನನ್ನ ಮೇಲೆ ಆಲ್ನಳ್ಳಿ ನಂದೀಸ, ಬನವಾಡಿ ರಂಗಸ್ವಾಮಿ, ಆಮೇಲೆ ಒಂದು ನನ್ನಪ್ಪ ಅಂತೇಳಿ, ಬಟ್ ಇನ್ನು ಕೆಲವರು ಹೆಸರುಗಳು ಗೊತ್ತಿಲ್ಲ, ಇವರೆಲ್ಲ ಸೇರಿಕೊಂಡು ನನ್ನ ಮೇಲೆ ಒಂದು 5-6 ಜನ ನನ್ನ ಮೇಲೆ ಹಲ್ಲೆ ಮಾಡಿದರು. ನಾನು ನೋವಾಗಿ ಈಗ ನಾನು ಬಂದಿಲ್ಲ, ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಿದ್ದೀನಿ. ಏನಾಗಿದೆ ಸರ್ ನಿಮಗೆ? ನನಗೆ ಹೊಟ್ಟೆಗೆ, ಎದೆಗೆ, ಕುತ್ತಿಗೆಗೆ ಎಲ್ಲ ಒಳ್ಳೆ ಮಾಡಿದ್ದಾರೆ. ಪೊಲೀಸರು ಏನೋ ಕ್ರಮ ತಗೊಂಡಿಲ್ಲ ಸರ್? ಪೊಲೀಸರು ಈಗ ಗಮನಕ್ಕೆ ಹೋಗಿದೆ ಅಂತೆ. ಪೊಲೀಸರು ಬಂದು ಏನೋ ಸ್ಟೇಟ್ಮೆಂಟ್ ಕೊಡಿ ಅಂತಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಇಲ್ಲಾಂದರೆ ಈಗ ನಾಳೆ ಬರ್ತೀವಿ ಅಂತಂತ ಹೇಳಿದ್ದಾರೆ ಪೊಲೀಸರು. ಹಿಂಗಾಗಿ